ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. 16 ಮತ್ತು 17ನೆಯ ಸೂತ್ರದಲ್ಲಿ ಪತಂಜಲಿಗಳು ದುಃಖ ಹೇಗೆ ಕಡಿಮೆ ಮಾಡಿಕೊಳ್ಬಹುದು, ಸುಖ ಮತ್ತು ದುಃಖ ಅವು ಕೂಡ ಒಂದು ರೀತಿ ವೃತ್ತಿಗಳಿದ್ದ ಹಾಗೆ, ಅವುಗಳನ್ನು ನಾವು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ವೃತ್ತಿಗಳು ಅಂತಂದ್ರೆ ಈಗ ನಿಮಗೆ ಗೊತ್ತಿರಬೇಕು, ಅಲೆಗಳಿದ್ದ ಹಾಗೆ. ಸಮುದ್ರದಲ್ಲಿ ಅಲೆಗಳು ಹೇಗಿರ್ತಾವೋ ಹಾಗೆ ಜೀವನ ಅನ್ನುವ ಸಾಗರದಲ್ಲಿ, ಜೀವಸಾಗರದಲ್ಲಿ, ಭವಸಾಗರದಲ್ಲಿ ಇದನ್ನೆಲ್ಲ ಸಾಗರಕ್ಕೆ ಹೋಲಿಸ್ತಾರೆ. ಅಂದರೆ ಇಲ್ಲಿ ದುಃಖ ಅನ್ನುವಂಥದ್ದು ಸಹಜ. ಆದರೆ ಆ ದುಃಖವನ್ನು ನಾವು ಮೀರಲಿಕ್ಕೆ ಬರ್ತದೆ. ಅದೇ ಯೋಗ ಕಲಿಸ್ತಕ್ಕಂಥದ್ದು. ಕೆಲವು ದುಃಖವನ್ನು ನಿವಾರಿಸಿಕೊಳ್ಳಲು ಬಹುದು. ಅದನ್ನ ಈ 16ನೇ ಸೂತ್ರದಲ್ಲಿ ಹೇಳ್ತಾರೆ. ಹೇಯಂ ದುಃಖಂ ಅನಾಗತಂ, ಹೇಯಂ ದುಃಖಂ ಅನಾಗತಂ. ಅನಾಗತ ಅಂತಂದ್ರೆ ಮುಂದೆ ಬರುವಂತಹದ್ದು. ಅತೀತ ಅಂದ್ರೆ ಈಗಾಗಲೇ ಆಗಿ ಹೋಗಿರ್ತಕ್ಕಂಥದ್ದು, ಭೂತಕಾಲ. ಅನಾಗತ ಅಂದ್ರೆ ಭವಿಷ್ಯತ್, ಪ್ರಸ್ತುತ, ಈಗಿರೋದು ವರ್ತಮಾನ. ಈಗ ಆಗಿ ಹೋಗಿರ್ತಕ್ಕಂಥ ದುಃಖವನ್ನು ಏನು ಮಾಡೋಕ್ಕಾಗಲ್ಲ. ಅದು ನಮಗಿನ್ನೂ ಒಳ್ಳೆಯದೇ ಆಗಿದೆ. ಯಾಕಂದ್ರೆ ನಮ್ಮನ್ನ ಯೋಗದವರೆಗೆ ಕರ್ಕೊಂಡು ಬಂದಿದೆ. ಅದು ಸಂತೋಷ ಪಡ್ಬೇಕು. ಸಾಧಕನಾದಂಥವನು ಹಿಂದೆ ಆಗಿ ಹೋದದ್ದಕ್ಕೆ ಚಿಂತಿಸಿ ಪ್ರಯೋಜನ ಇಲ್ಲ, ಚಿಂತಿಸಬಾರ್ದು ಯಾರು ಕೂಡ. ಅದು ಇವತ್ತಿನ ನಮ್ಮ ಒಳ್ಳೆಯ ಅಥವಾ ಕೆಟ್ಟ ಎರಡೂ ಪರಿಸ್ಥಿತಿಗಳಿಗೆ ಕಾರಣವಾದ. ಇವತ್ತು ನಮ್ಮನ್ನು ಒಳ್ಳೆಯ ಸ್ಥಿತಿಗೆ ತಂದಿದೆ ಅಂದರೆ ಅದು ದುಃಖ ಮತ್ತು ಸುಖ ಇರ್ಬೋದು, ವೈರಿಗಳು ಮತ್ತು ಮಿತ್ರರು ಇರ್ಬೋದು, ಒಟ್ಟು ದ್ವಂದ್ವಾತ್ಮಕವಾದ ಜಗತ್ತು ಇವತ್ತು ನನ್ನ ಈ ಸ್ಥಿತಿಗೆ ತಂದು ಇರಿಸಿದೆ. ಒಳ್ಳೆಯದು. ಇದು ಈ ಒಳ್ಳೆದಿದ್ರೆ, ಅಥವಾ ತುಂಬ ದುಃಖದಲ್ಲಿ ಇದ್ದೀನಿ ಅಂತ ಇಟ್ಕೊಳ್ಳಿ, ಇದನ್ನ ಈ ಸ್ಥಿತಿಗೆ ನಾನು ತಂದುಕೊಳ್ಳೋದಕ್ಕೆ ನನ್ನ ಪರಿಸ್ಥಿತಿಗಳು, ನನ್ನ ಜೀವನ ಮತ್ತು ಜೀವನಕ್ಕೆ ಸಂಬಂಧಪಟ್ಟಂಥವ್ರು ಎಲ್ಲರೂ ಕಾರಣ ಇರ್ಬೋದು. ಮುಖ್ಯ ಕಾರಣ ನಾನೇ. ದೃಷ್ಟ ಅಂತ ಕರೀತಾರೆ. ಅದು ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ. ದೃಷ್ಟ ಅಂದ್ರೆ ಆತ್ಮ. ಏನು ಎಲ್ಲವನ್ನೂ ಸಾಕ್ಷಿಯಾಗಿ ನೋಡ್ತಕ್ಕಂತಹ ಆತ್ಮ ಏನಿದೆಯಲ್ಲ, ಅದು ದೃಷ್ಟ ಅಂತ ಕರೀತಾರೆ. ಆ ಇವತ್ತಿನ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಸರಿಯಾಗಿ ಮುಂದಿನದು ಹೇಯ ಅಂದ್ರೆ ಕಡಿಮೆ ಮಾಡೋದಕ್ಕೆ ಸಾಧ್ಯ ಇರತಕ್ಕಂಥದ್ದು ಬಿಟ್ಬಿಡೋದು. ಅದನ್ನು ಮುಂದಿಂದು ಬರ್ಲಾರ್ದಾಗ ನೋಡ್ಕೊಳಕ್ ಸಾಧ್ಯವ? ಇಂಥ ದುಃಖ ಬರ್ಲಾರ್ದಂಗೆ ನೋಡ್ಕೊಳಕ್ ಸಾಧ್ಯವ? ಅಥವಾ ಈ ಭೋಗ ಅಂದ್ರೆ ಸುಖ ಭೋಗ ನನ್ನನ್ನು ಈ ಪರಿಸ್ಥಿತಿಗೆ ತಂದಿದ್ರೆ ಮುಂದೆ ಅಂಥ ಸುಖ ಭೋಗಗಳನ್ನ, ಚಟಗಳಿರ್ಬೋದು ಅಥವಾ ಬೇರೆ 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 ಮಜದ ವಸ್ತುಗಳಿರ್ಬೋದು, ಇದನ್ನೆಲ್ಲ ಬಿಟ್ಟು ನಾನು ನನ್ನ ದುಃಖವನ್ನು ಹೇಗೆ ನಿಯಂತ್ರಿಸಿಕೊಳ್ಳಬಹುದು ಅದನ್ನ ಈ ಸೂತ್ರದಲ್ಲಿ ಹೇಳೋದಂತ ವ್ಯಾಖ್ಯಾನಕಾರರು ಅಭಿಪ್ರಾಯ ಪಡ್ತಾರೆ. ಹೇಯಂ ಅಂದ್ರೆ ಕಡಿಮೆಗೊಳಿಸತಕ್ಕಂಥದ್ದು ಅಥವಾ ಬಿಡೋದಕ್ಕೆ ಯೋಗ್ಯ. ದುಃಖಂ ಅನಾಗತಂ, ಮುಂದಿನ ದುಃಖ. ಇವತ್ತಿಂದು ಈಗಾಗಲೇ ಅನುಭವಿಸೋದು ಗಟ್ಟಿಯಾಗಿ ಇದರಲ್ಲೇ ಖುಷಿ ಪಡ್ತಾ ಇದ್ರೆ ಅಥವಾ ಸುಖವನ್ನು ಕಂಡುಕೊಂಡಿದ್ರೆ ಅಥವಾ ಈ ದುಃಖ ಈ ಜೀವನ ನನ್ನನ್ನು ಉದ್ಧಾರಕ್ಕೆ ಕಾರಣ ಆಗಿದ್ರೆ ಒಳ್ಳೆಯದೇ. ಆಗಿಲ್ಲ ಅಂತಂದ್ರೆ ಯಾಕೆ ಆಗಿಲ್ಲ ಅಥವಾ ಮುಂದೆ ಇದನ್ನ ನಾನು ಹೇಗೆ ಕಡಿಮೆ ಮಾಡ್ಕೋಬೇಕು, ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ. ಅನಾಗತಂ ಅಂದ್ರೆ ಮುಂದಿಂದು, ಮುಂದೆ ಬರುವಂತಹದ್ದು. ಅದಂದ್ರೆ ಈಗ ಉದಾಹರಣೆಗೆ ಆರೋಗ್ಯ ಕೆಡಿಸ್ಕೊಂಡು ಬಂದಿದ್ದೀರಾ ಈಗ ಉಪವಾಸಕ್ಕೆ ಅಂತ ಇಟ್ಕೊಳ್ಳಿ. ಮುಂದೆ ಆರೋಗ್ಯ ಕೆಡಲಾರ್ದಂಗೆ ಹೆಂಗೆ ಬದುಕಬಹುದು ಅದನ್ನ ಇಲ್ಲಿ ಕಲಿಸ್ಕೊಡ್ತಕ್ಕಂಥದ್ದು. ಹಿಂದಿಂದ ಆಗೋಯ್ತು ಹೇಳ್ತಿರ್ತೀರಿ ನೀವು, ಬೇರೆ ಬೇರೆ ಬುದ್ಧಿ ಹೇಳುವಾಗ, ಹಿಂದಿಂದ ಆಗೋಯ್ತಪ್ಪ ಬಿಟ್ಬಿಡು, ಅದು ನಿನ್ನ ಕೈಯಲ್ಲಿಲ್ಲ, ಏನು ಮಾಡಕ್ ಬರಲ್ಲ. ಹರಿದು ಹೋದ ನೀರು ಅದು.
ಆಮೇಲೆ ಈಗಿರ್ತಕ್ಕಂಥದ್ದು ಅದು ಒಳ್ಳೆಯದೇ ಇರಲಿ ಕೆಡಕೆ ಇರಲಿ, ಅದು ಹಿಂದಿನದರ ಫಲ ಅಥವಾ ನಮ್ಮ ತಪ್ಪುಗಳ ಫಲ ಅಂತಾನೆ ಅನ್ಕೋಬೇಕು. ಅದಕ್ಕೆ ಇನ್ನೊಬ್ಬರನ್ನ ಹೆಚ್ಚು ಹೊಣೆ ಮಾಡುವ ಅಗತ್ಯ ಇಲ್ಲ. ಗೊತ್ತಾಯ್ತಲ್ವಾ? ಹಾಗಾದ್ರೆ ಮುಂದಿಂದು ಆಗಾಮಿ ಕರ್ಮ ಅಂತ ಹೇಳ್ತಾರೆ ಶರಣರದನ್ನು. ಆಗಾಮಿ ಕರ್ಮ, ಈ ದುಃಖ ಮತ್ತು ಕರ್ಮ ಹೆಚ್ಚು ಕಡಿಮೆ ಒಂದೇ ಥರ ಅಂತ ಇಟ್ಕೊಳ್ಳಿ. ಅದರಲ್ಲಿ 3: ಪ್ರಾರಬ್ಧ, ಆಗಾಮಿ ಮತ್ತು ಸಂಚಿತ. ಸಂಚಿತ, ಪ್ರಾರಬ್ಧ, ಆಗಾಮಿ. ಸಂಚಿತವನ್ನ ಕಳ್ಕೋಬಹುದು ಅಂತ ಹೇಳ್ತಾರೆ. ಅಂದ್ರೆ ಅದು ಕೂಡಿಕೊಂಡಿರುವ ಮೊತ್ತ ಚಿತ್ತದಲ್ಲಿ ರೆಕಾರ್ಡ್ ಆಗಿರ್ತಕ್ಕಂಥದ್ದು ಹಳೆಯದು, ಅನುಭವಿಸಲಾರದೆ ಉಳಿದದ್ದು. ಪ್ರಾಯಶಃ ಇಲ್ಲಿ ಅನಾಗತ ಅನ್ನೋ ಶಬ್ದವನ್ನು ಅದಕ್ಕೆ ಬಳಸ್ತಾರೆ ಅಂತ ಅನ್ಕೋಬಹುದು. ಸಂಚಿತವನ್ನ ನಾಶ ಮಾಡ್ಕೊಳ್ಬಹುದು, ಪ್ರಾರಬ್ಧವನ್ನು ನಾಶ ಮಾಡ್ಕೊಳಕ್ ಬರಲ್ಲ. ಇನ್ನು ಆಗಾಮಿ ಅಂದ್ರೆ ಅದನ್ನ ನಾವು ನಿಯಂತ್ರಿಸಿಕೊಳ್ಳಬಹುದು. ಅದಕ್ಕೆ ಅನಾಗತವಾದಂತಹ ಮತ್ತು ಕಡಿಮೆ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ ಆ ದುಃಖವನ್ನ, ಅದನ್ನು ಕಡಿಮೆ ಮಾಡ್ಕೊಳ್ಳಿ. ಹೇಗೆ ಕಡಿಮೆ ಮಾಡ್ಕೊಳ್ಳೋದು? ಅದಕ್ಕೆ ದುಃಖಕ್ಕೆ ಮೊದಲು ಕಾರಣ ಹೇಳ್ಬಿಡ್ತಾರೆ 17ನೇ ಸೂತ್ರದಲ್ಲಿ. ದುಃಖಕ್ಕೆ ಮೊದಲನೇ ಕಾರಣ ದೃಷ್ಟ ದೃಶ್ಯೋ ಸಂಯೋಗೋ ಹೇ ಹೇತು. ಈ ದುಃಖಕ್ಕೆ ಅಥವಾ ಹೇಯಕ್ಕೆ ಕಾರಣ ಏನಪ್ಪ ಅಂದ್ರೆ ದೃಷ್ಟ ಮತ್ತು ದೃಶ್ಯರ ಸಂಯೋಗ. ದೃಷ್ಟ ಅಂದ್ರೆ ಆತ್ಮ, ದೃಶ್ಯ ಅಂದ್ರೆ ಜೀವನ. ಅಂದ್ರೆ ಈಗ ನಮಗೇನು ಜೀವನ ಒದಗಿ ಬಂದಿದೆ, ಈ ದೃಷ್ಟ ಅನ್ನುವಂಥವನು ಅಂದ್ರೆ ಆತ್ಮ ಅನ್ನುವಂಥವನು ಸಾಕ್ಷೀಭೂತವಾಗಿರ್ಬೇಕು. ಅದು ಮೊದಲು ಗೊತ್ತಾಗಲ್ಲ ನಮಗೆ, ಯಾವ ಜೀವಿಗೂ ಗೊತ್ತಾಗಲ್ಲ. ಮನುಷ್ಯ ಜನ್ಮದವ್ರಿಗೆ ಬರೋವರೆಗೂ ಅವಕ್ಕೂ ಯೋಗ ಆಗಲಿ ಏನೂ ಗೊತ್ತಿಲ್ಲ. ಸುಮ್ಮನೆ ಪುರಾಣಕಾರರು ಬರೆದಿದ್ದಾರೆ. ಅದು ಯಾಕೆ ಬರೆದಿದ್ದಾರೆ ಅಂತಂದ್ರೆ, ಈಗ ಗಜೇಂದ್ರ ಮೋಕ್ಷ ಅಂತ ಬರುತ್ತೆ. ಆನೆ ಮೊಸಳೆಗೆ ಸಿಕ್ಕಾಕೊಂಡಿತ್ತು. ಮೊಸಳೆಗೆ ಅಷ್ಟು ಶಕ್ತಿ ಇರುತ್ತೆ ನೀರಲ್ಲಿದ್ದಾಗ, ಅದನ್ನ ಜಗ್ತಾ ಇತ್ತು ನೀರಿಗೆ. ಆಗ ಆನೆ ಗೀಳಿಡ್ತು, ವಿಷ್ಣು ಬಂದು ಅದನ್ನು ರಕ್ಷಿಸ್ದ ಅಂತ ಬರುತ್ತೆ. ಅದನ್ನು ಸುದರ್ಶನದಲ್ಲಿ ಆ ಮೊಸಳೆಯನ್ನು ಕತ್ತರಿಸಿ ಹಾಕಿ ಆನೆಯನ್ನು ಬಿಡಿಸ್ದ. ಅದು ಕೂಡ ಅವರು ಎಲ್ಲಿಗೆ ತಗೊಂಡೋಗ್ತಾರೆ ಅಂತಂದ್ರೆ, ಆ ಆನೆಯಾಗಿ ಹುಟ್ಟಿದವರು ಮೊಸಳೆಯಾಗಿ ಹುಟ್ಟಿದವರು ಇಬ್ರು ಗಂಧರ್ವರೇ. ಅವರು ಕೂಡ ಅಂದ್ರೆ ಪ್ರಾಣಿಗಳಲ್ಲ ಹಿಂದಿನ ಜನ್ಮದಲ್ಲಿ. ಅವ್ರು ಮನುಷ್ಯರು ಅಥವಾ ಮನುಷ್ಯರಲ್ಲೇ ವಿಭಾಗ, ಗಂಧರ್ವ, ಕಿಂಪುರುಷ, ಕಿನ್ನರ ಅಂತ ಎಲ್ಲ ಹೇಳ್ತಾರಲ್ಲ, ಅವರೆಲ್ಲ ಮಾನವ ಜನಾಂಗದಲ್ಲಿ ಬೇರೆ ಬೇರೆ ಮಟ್ಟದಲ್ಲಿ ಇರ್ತಕ್ಕಂಥವ್ರು ಅಂತ ತಿಳ್ಕೊಬೇಕು ನಾವು. ಹಿಂದಿನ ಪುರಾಣಗಳಲ್ಲಿ ದೇವತೆಗಳು, ಅಸುರರು, ಕಿನ್ನರರು, ಕಿಂಪುರುಷರು, ಗಂಧರ್ವರು ಅಂತ ಬಂದಾಗ ಅವರೆಲ್ಲೋ ಬೇರೆ ಲೋಕದಿಂದ ಬಂದವರು ಅಂತ ಅಲ್ಲ. ಅದನ್ನ ವೈಭವೀಕರಿಸಿ ಬರೆದಿರ್ಬೋದು, ಅಥವಾ ಆವಾಗ ಅವರಿಗೆ ಗಗನ ಸಂಚಾರ ಅವೆಲ್ಲ ವ್ಯವಸ್ಥೆಗಳಿರ್ಬೋದು. ಯಾಕಂದ್ರೆ ಈಗ ನಾವು ವಿಮಾನದಲ್ಲಿ ಅಡ್ಡಾಡ್ತೀವಿ, ಆವಾಗ ವಿಮಾನಗಳಿಲ್ಲ. ಅದಕ್ಕೆ ಏನೋ ಒಂದು ಯೋಗ ಸಿದ್ಧಿ, ಅಣಿಮಾದಿ ಅಷ್ಟಸಿದ್ಧಿಗಳಲ್ಲಿ ಆಕಾಶದಲ್ಲಿ ಸಂಚಾರ ಮಾಡುವ ಸಾಮರ್ಥ್ಯ ಅದು ಕೂಡ ಬರುತ್ತೆ ಅಂತ ಹೇಳ್ತಾರೆ. ಅಂಥ ಅವರೇ ಹೊರತು ಇವರೆಲ್ಲರೂ ಏನೋ ವಿಶೇಷವಾದಂಥವ್ರು ಅಂತ ಅಲ್ಲ, ಮನುಷ್ಯರೇ ಅವರು ಕೂಡ. ಈಗ ಹೆಂಗೆ ರಾಜಕಾರಣಿಗಳು ಅಥವಾ ಆ ದೇಶದವರು, ಈ ದೇಶದವರು, ಬೇರೆ ಬೇರೆ ದೇಶದವರು, ಬೇರೆ ಬೇರೆ ಜನಾಂಗದವರು ಅಂತ ಕರಿತೀವಲ್ಲ, ಹಾಗೆ. ಅದಕ್ಕೆ ಇಲ್ಲಿ ಯೋಗ ಮಾರ್ಗಕ್ಕೆ ಬಂದಿದ್ದಾನೆ ಅಂದರೆ ಈ ಎಲ್ಲ ಜಂಜಾಟಗಳನ್ನ ಅವನು ತಪ್ಪಿಸ್ಕೊಂಡಿದ್ದಾನೆ. ಗದ್ದಲಗಳು, ಗಲಾಟೆಗಳು, ಬಡದಾಟಗಳು, ಈರ್ಷೆ, ದ್ವೇಷ ಇವೆಲ್ಲವನ್ನೂ ಇವೆಲ್ಲದರಿಂದ ಬಿಡಿಸ್ಕೊಂಡಾಗ ಅವನಿಗೆ ಯೋಗದ ಬಗ್ಗೆ ಒಲವು ಬರುತ್ತೆ. ಅದಕ್ಕೆ ಯಮ ನಿಯಮಗಳನ್ನ ಹೇಳುವ ಉದ್ದೇಶನೇ ಅದು. ಸಾಧಕರಿಗೆ ಯಮ ನಿಯಮ ಆಸನ, ಅದರಲ್ಲೂ ಮುಖ್ಯವಾಗಿ ಯಮ ನಿಯಮ. ಯಮದಲ್ಲಿ 5 ಮತ್ತು ನಿಯಮದಲ್ಲಿ 5 ತತ್ವಗಳನ್ನು, 5 ಅಂಗಗಳನ್ನು ಅವರು ಸೇರಿಸಿ ಸಾಧನೆ ಮಾಡಬೇಕು. ಅದನ್ನ ಮುಂದೆ ಹೇಳ್ತಾರೆ. ಅದು ಯಾವುದನ್ನದು ಇದೇ ಸಾಧಕಾಂಗದಲ್ಲೇ ಬರ್ತದೆ. ಅದು ಮುಂದೆ ಬಂದಾಗ ಹೇಳೋಣ. ಮತ್ತು ಬೇರೆ ಬೇರೆ ಪ್ರಸಂಗದಲ್ಲಿ ಈಗ ನಾನು ನಿಸರ್ಗ ಜ್ಞಾನಾಮೃತದಲ್ಲಿ ಮತ್ತು ಬೇರೆ ಸಂದರ್ಭದಲ್ಲಿ ಯಮ ನಿಯಮಗಳ ಬಗ್ಗೆ ಮಾತಾಡ್ತಾನೆ ಇರ್ತೀನಿ. ಅದನ್ನ ಅರ್ಥ ಮಾಡ್ಕೊಳ್ಳಿ.
ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಆಮೇಲಿಂದ ಅಪರಿಗ್ರಹ, ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಇವು ಯಮನಿಯಮಗಳು. ಇವು ಇಲ್ಲದೆ, ಇವುಗಳನ್ನು ಪಾಲಿಸಲಾರದೆ ನಾವು ಏನು ಯೋಗ ಮಾಡಿದರೂ ವ್ಯರ್ಥ. ಅದನ್ನ ಮುಂದಿನ ದಿನಗಳಲ್ಲಿ ನಾವು ನೋಡ್ತೀವಿ. ಇಲ್ಲಿ ಮುಖ್ಯವಾಗಿ ಈ 17ನೇ ಸೂತ್ರದಲ್ಲಿ ಹೇಳ್ತಾ ಇರೋ ಉದ್ದೇಶ ಏನಪ್ಪ ಅಂದರೆ, ಈ ದೃಷ್ಟ ಅನ್ನುವಂಥವನು, ಆತ್ಮ ಅಂತಕ್ಕಂಥವನು ಸಾಕ್ಷಿ ಭಾವದಲ್ಲಿ ಇರೋದನ್ನು ಬಿಟ್ಟು ದೃಶ್ಯದ ಜೊತೆಗೆ ತನ್ನನ್ನು ಸಂಯೋಗ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅದು ಅನಿವಾರ್ಯ. ಏನು ಗೊತ್ತಿಲ್ದಿದ್ದಾಗ, ವಿದ್ಯೆ ಇಲ್ದಿದ್ದಾಗ, ಅವಿದ್ಯೆಯಲ್ಲಿದ್ದಾಗ ನಾನೇ ಇವೆಲ್ಲವೂ, ನಾನೇ ಕಾಮ, ನಾನೇ ಕ್ರೋಧ, ಕಾಮಕ್ರೋಧ ಲೋಭಗಳು ನನಗೆ ಗಂಟು ಬಿದ್ದಿದ್ದಾವೆ ಅನ್ನೋದು ಗೊತ್ತಾಗಲ್ಲ. ಅವು ನನ್ನಿಂದ ಬೇರೆ, ಅವು ನನಗೆ ತೊಂದರೆ ಕೊಡ್ತಿದ್ದಾವೆ ಅಂತಲೂ ಅನ್ಸಲ್ಲ. ಅದಕ್ಕೆ ಹೊಡೆದಾಡೋದು, ಒಬ್ರನ್ಕೊಬ್ರು ಕೊಲೆ ಮಾಡೋದು. ಯಾಕಪ್ಪ ಅಂತಂದರೆ ಅವ್ರಿಗೆ ಇನ್ನು ಮಾನವ ಮಟ್ಟದಲ್ಲಿ ಅಥವಾ ಪಶು ಮಟ್ಟದಲ್ಲಿ ಇದ್ದಾರೆ ಅಂತ. ಯೋಗ ಮಾರ್ಗದಲ್ಲಿ ನಡಿಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ಆದರೆ ಎಷ್ಟೋ ಸಂದರ್ಭಗಳಲ್ಲಿ ಇತ್ತೀಚೆಗೆ ಏನಾಗ್ತಿದೆ, ಅಥವಾ ಇನ್ನೂ ಆಗಿದೆ, ಬರೀ ಇತ್ತೀಚೆಗೆ ಆಗಿದೆ ಅಂತಲ್ಲ, ವಿಶ್ವಾಮಿತ್ರನಂಥ ತಪಸ್ವಿಗಳು, ಬೇರೆ ಬೇರೆ ಋಷಿಗಳು, ದೂರ್ವಾಸ ಮುನಿಗಳಂಥವ್ರು, ವಶಿಷ್ಠರು ಕೂಡ ಕೆಲವು ವೇಳೆ, ಅಂದರೆ ಋಷಿಗಳಾದಂಥವರು ಕೂಡ ದೇಹ ಭಾವದಲ್ಲಿ ನಿಂತು ಬೇರೆಯವ್ರ ಜೊತೆ ಹೊಡೆದಾಡಿರ್ತಕ್ಕಂಥದ್ದು, ಬಡದಾಡೋದು, ಕೊಲೆ, ಶಾಪ ಕೊಡ್ತಕ್ಕಂಥದ್ದು, ಇದೆಲ್ಲ ಆಗತಕ್ಕಂಥದ್ದು ಯಾಕೆ ಅಂದರೆ ತನ್ನ ಮೂಲ ಸ್ವರೂಪವನ್ನು ಮರ್ತಿರೋದಕ್ಕೋಸ್ಕರ. ನಾನು ದೃಷ್ಟ, ಇವೆಲ್ಲ ದೃಶ್ಯಗಳು. ಅದನ್ನು ಸರ್ವಭೂಷಣ ಶಿವಗಳು ಹೇಳ್ತಾರೆ ಒಂದು ಹಾಡಲ್ಲಿ, ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ, ಅದರಲ್ಲಿ ಹೇಳ್ತಾರೆ, ಈ ಮೆರೆವದೃಕ್ಕೆ ಬ್ರಹ್ಮ, ವಿಶ್ವದಿರವೇ ದೃಶ್ಯ. ನಾನು ಏನು ಇದ್ದೀನಿ ಅಸ್ತಿತ್ವದಲ್ಲಿ, ಅದೇ ಬ್ರಹ್ಮ ಅಂದರೆ ಆತ್ಮ, ಅದೇ ದೃಷ್ಟ. ಇದೆಲ್ಲವೂ ತೋರ್ತಕ್ಕಂಥ ದೃಶ್ಯ, ಇದು ನನಗೆ ಸಂಬಂಧಪಟ್ಟಿದ್ದಲ್ಲ ಅನ್ನುವ ಪ್ರಜ್ಞೆ ಯಾವಾಗ ಬರುತ್ತೆ ಅಂದರೆ ಯೋಗದಲ್ಲಿ ಬಲ್ಲಿದನಾದಾಗ. ಅಲ್ಲಿವರೆಗೂ ಬರಲ್ಲ. ಆದರೆ ಪ್ರಯತ್ನ ಮಾಡಿ ಅದನ್ನು ತಂದುಕೊಳ್ಳಿ ಅಂತ ಹೇಳ್ತಿದ್ದಾರೆ. ಮುಂದೆ ಈ ಜ್ಞಾನ ಮಾರ್ಗವನ್ನು ಹಿಡಿದು, ಯೋಗ ಮಾರ್ಗವನ್ನು ಹಿಡಿದು, ಈ ದೃಷ್ಟ ಬೇರೆ ದೃಶ್ಯ ಬೇರೆ ಅನ್ನುವ ಅದೊಂದು ಸ್ಥಿತಿ, ಅದು ಪ್ರಾಕ್ಟೀಸ್ ಮಾಡಿದ್ರೆ, ಪ್ರಯತ್ನ ಮಾಡಿದ್ರೆ ಬರ್ತದೆ ಅನ್ನುವಂತಹದ್ದು ಯೋಗಿಗಳ ಅಂಬೋಣ, ಯೋಗಿಗಳ ಅಭಿಪ್ರಾಯ. ಆದ್ದರಿಂದ ಅದನ್ನು ಪ್ರಯತ್ನ ಮಾಡೋಣ ನಾವೆಲ್ಲರೂ. ಅದಕ್ಕೆ ಆತ್ಮ ಮತ್ತು ದೇಹ ಎರಡನ್ನ ಬೇರೆ ಎನ್ನುವ ಜ್ಞಾನವನ್ನು ನಾವು ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು. ದೇಹ ಒಂದು ಉಪಕರಣ, ಅಂತಃಕರಣಗಳು ಉಪಕರಣಗಳು. ಪಂಚಭೂತಗಳಿಂದ ಆದಂತಹ ದೇಹ ನನ್ನ ಉಪಕರಣವೇ ಹೊರತು ನಾನೇ ಅಲ್ಲ. ಇದೇ ಬಹಳ ಮುಖ್ಯವಾಗಿ ನಾವು ಮುಂದಿನ ಸೂತ್ರಗಳು ತಿಳ್ಕೊಳ್ಬೇಕಾದ. ಮತ್ತು 17ನೇ ಸೂತ್ರದಲ್ಲಿ ಅದರ ಪರಿಣಾಮವನ್ನು ಹೇಳ್ತಿದ್ದಾರೆ. ದೃಷ್ಟ ಮತ್ತು ದೃಶ್ಯ ಒಂದಾಗಿರೋದ್ರಿಂದ ಈ ಹೇಯವಾದ ದುಃಖಕ್ಕೆ ಕಾರಣವಾಗತ್ತೆ. ಹೇತು ಅಂದರೆ ಕಾರಣವಾಗತ್ತೆ. ಆದ್ದರಿಂದ ಇವೆರಡನ್ನು ಬೇರೆ ಪಡಿಸ್ಕೊಳ್ಳೋದು ಹೇಗೆ, ದೃಶ್ಯ ಅಂದ್ರೆ ಏನು, ದೃಷ್ಟ ಅಂದ್ರೆ ಏನು, ಅದನ್ನ ಮುಂದಿನ ಸೂತ್ರಗಳಲ್ಲಿ ವಿವರಿಸ್ತಾರೆ ಪತಂಜಲಿಗಳು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.